10 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪೂರೈಕೆ ಮಾಡುತ್ತಿರುವ ಹಲವು ಕಂಪನಿಗಳು ಇವೆ. ಗಿಗ್ ವರ್ಕರ್ಗಳ ಮೇಲೆ ಬೀಳುವ ಒತ್ತಡ ಗಮನಿಸಿ ಅದನ್ನು ನಿಲ್ಲಿಸಲು ಸರ್ಕಾರ ಹೇಳಿದೆ, ಕಂಪನಿಗಳು ಒಪ್ಪಿವೆ. ಬ್ಲಿಂಕಿಟ್, ಜೆಪ್ಟೋ ಮೊದಲಾದ 16 ಸಂಸ್ಥೆಗಳು 10 ನಿಮಿಷದಲ್ಲಿ ಡೆಲಿವರಿ ಎಂದು ಪೈಪೋಟಿಯಲ್ಲಿ ಕೆಲಸ ಮಾಡುತ್ತಿವೆ. ಆದರೆ ಈ ತುರ್ತು ಪೂರೈಕೆ ಒತ್ತಡ ಬೀಳುವುದು ಅದನ್ನು ಮುಟ್ಟಿಸುವ ಗಿಗ್ ವರ್ಕರ್ಗಳ ಮೇಲೆ. ಮುಖ್ಯವಾಗಿ ಅವರು ಬೈಕುಗಳಲ್ಲಿ ವಸ್ತುಗಳನ್ನು ಮುಟ್ಟಿಸಲು ತೀವ್ರ ಪಡಿಪಾಟಲು ಪಡುತ್ತಾರೆ. ಇದು ಅವರ ಮನಸ್ಸಿನ ಮೇಲೆ ಒತ್ತಡ ಹೇರುತ್ತದೆ. ಅದು ಅವರ ಆರೋಗ್ಯ ಮತ್ತು ಸಂಚಾರ ವ್ಯವಸ್ಥೆ ಎರಡಕ್ಕೂ ಸಂಚಕಾರ ತರಬಲ್ಲದು. ಭಾರತ ಸರ್ಕಾರದ ಕಾರ್ಮಿಕ ಮಂತ್ರಿ ಮನ್ಸುಖ್ ಮಾಂಡವಿಯಾ ಅವರು ಈ ತುರ್ತು ಪೂರೈಕೆ ಕಂಪನಿಗಳ ಪ್ರತಿನಿಧಿಗಳ ಜೊತೆಗೆ ಚರ್ಚಿಸಿದ್ರು. 10 ನಿಮಿಷದಲ್ಲಿ ಪೂರೈಕೆ ಎಂಬುದನ್ನು ಕೈಬಿಡುವಂತೆ ಅವರು ಗಿಗ್ ವರ್ಕರ್ಗಳ ಪರ ಕೇಳಿಕೊಂಡರು. ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್, ಜೆಪ್ಟೋ ಮೊದಲಾದ ಕಂಪನಿಗಳು ಕಾರ್ಮಿಕರ ಸಚಿವರ ಮಾತಿಗೆ ಒಪ್ಪಿಗೆ ನೀಡಿದ್ರು. ಕಾರ್ಮಿಕರ ಮೇಲೆ ಇಂತಿಷ್ಟೇ ಹೊತ್ತು ಎಂಬ ಒತ್ತಡ ಹೇರದೆ ಸೂಕ್ತ ಸಮಯದಲ್ಲಿ ಡೆಲಿವರಿ ಮಾಡುವ ವ್ಯವಸ್ಥೆ ಮಾಡುವುದಾಗಿ ಕಂಪನಿಗಳವರು ಒಪ್ಪಿಕೊಂಡರು. 10 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ 10,000 ವಸ್ತುಗಳು ಇತ್ಯಾದಿ ಆಕರ್ಷಕ ವಾಕ್ಯ ಪ್ರಚಾರಗಳನ್ನು ಇವು ಹೊಂದಿವೆ. 15 ದಿನಗಳ ಹಿಂದೆ ಹೆಚ್ಚಿನ ಸಂಬಳ ಹಾಗೂ ಕೆಲಸದ ಭದ್ರತೆಗಾಗಿ ಗಿಗ್ ವರ್ಕರ್ಗಳು ಚಳವಳಿ ಮಾಡಿದ್ರು. ಆಗ ವೇಗದ ಡೆಲಿವರಿಯ ಒತ್ತಡ ತಗ್ಗಿಸುವಂತೆಯೂ ಅವರು ಕೇಳಿಕೊಂಡಿದ್ರು. ಸಂಸದ ರಾಘವ್ ಚಡ್ಡಾ ಅವರು ಸಂಸತ್ತಿನ ಒಳಗೆ ಹಾಗೂ ಹೊರಗೆ ಗಿಗ್ ನೌಕರರ ಪರವಾಗಿ ಸ್ವರ ಎತ್ತುತ್ತಾ ಬಂದಿದ್ದಾರೆ.